ಮಗಳೇ, ಮನೆ ಕಟ್ಟೋದು ಯಾಕೋ ಬಲು ನಿಧಾನ ಆಯ್ತಾಯ್ತು ಕಣಮ್ಮಿ. ಆ ಕೆಲಸದವ್ರಿಗೋಸಿ ಹೇಳ್ಬೇಕಿತ್ತು ನೀನು ಹೋಗ್ಬಿಟ್ಟು ಅದ್ ಮಾಡು ಇದ್ ಮಾಡು ಅಂತೇಳಿ. ಸುಮ್ಮನೆ ನಾವು ನೋಡು ಕಾರ್ತಿಕದಾಗ ಮಾಡೋಣ, ಅದ್ರಾಗ ಮಾಡೋಣ, ಇದ್ರಾಗ ಮಾಡೋಣ ಅಂದ್ರೆ ಇನ್ನೂ ನನ್ನ ಮಕ್ಳು ಮಾಡೋದ್ರಾಗ ಏನೇ ಸುರು ಮಾಡ್ತಾವ್ರಿ. ಕಾಸ್ಗಿಸ್ ಎಲ್ಲ ಸಂದ ಕೊಟ್ಟಿದೀವಿ ಕಳ್ಳನ ಮಕ್ಳಿಗೆ, ಮಾಡಕ್ಕೆ ಏನಾಯ್ತದೆ ನೋಡು. ಇನ್ನು 2 ತಿಂಗಳಿಗೆಲ್ಲ ಮುಗಿಸ್ಕೊಡು ಅಂತ ಹೇಳ್ಬಿಟ್ಟು ನಾವು ಹೇಳ್ಬೇಕು, ಹೋಗ್ಬಿಟ್ಟು ಅಪ್ಪಂತಾಗ ಮಾತಾಡ್ಬೇಕೆ. ಇಲ್ಲ ಅಂತಂದ್ರೆ ಬಲು ನಿಧಾನ ಮಾಡ್ತಾರೆ ನೋಡು. ಅಮ್ಮೋ, ನಿಧಾನ ಆಗೇ ಆಯ್ತದೆ. ಈ ಕ್ಯೂರಿಂಗ್ ಮಾಡಬಾರ್ದಾ? ಕ್ಯೂರಿಂಗ್ ಮಾಡಿದಂಗೆ ಅರ್ಧಂಬರ್ಧ ಮಾಡ್ಬಿಟ್ರೆ ಹೆಂಗಿರ್ತದೆ ಹೇಳು? ಎಲ್ಲ ಬಿದ್ದೋಗಕ್ಕಿಲ್ವಾ? ಕ್ಯೂರಿಂಗ್ ಏನಿಯ ಭಾಳ ಮುಖ್ಯ. ಕ್ಯೂರಿಂಗ್ ಎಲ್ಲಾನು ಮಾಡಲೇಬೇಕು. ಅದೆಲ್ಲ ಮಾಡಲಿಲ್ಲ ಅಂದ್ರೆ ಆಯ್ತದ? ನಿಧಾನಕ್ಕೆ ಏನೇ ಆಗ್ಲಿ ಬಿಡು. ಈಗ ಅರ್ಜೆಂಟ್ ಆಗಿರೋ ಅಂಥದ್ದು ಏನೈತಿ? ಈಗ ಅರ್ಜೆಂಟ್ ಆಗಿರೋದು ನೀನು ಸುಮ್ಕಿರು, ನಿಧಾನಕ್ಕೆ ಆಗಲಿ. ನೀನು ಮನೆಗಿನ ಅನ್ನೋದೆಲ್ಲ ಹಿಂಗೆ ಇರಲಿ ಅಕ್ಕ. ಇವಳು ಮೊದಲು ಒಂದು ಹುಡುಗಂದು ಒಂದು ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡಕ. ಇವಳು ವಾರ್ಗೆರೆಲ್ಲನೂ ಮದುವೆ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗವ್ರೆ. ಇವಳು ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹಿಂಗೆ ಇರ್ತಾಳೆ. ಈಗ ಡೈವರ್ಸ್ ಆಗೈತಾನೆ ರಾಹುಲ್ ಜೊತೆ. ಇನ್ನು ಅವಳಿಗೂ ಇವನಿಗೂ ಯಾವ ಸಂಬಂಧನೂ ಇಲ್ಲ. ಇನ್ನೇನು ಬೇಕು? ಯಾವ್ದನ ಒಂದು ಹುಡುಗನ ಹುಡುಕ್ಬಿಟ್ಟು ಒಳ್ಳೆ ಹುಡುಗನ ಮದುವೆ ಮಾಡೋಣ ಕಣಕ. ನೀನು ಸರಿಯಾಗಿ ನೀ ಹೇಳ್ದೆ ಕಣಮ್ಮಿ. ಈಕಿತ ನನ್ನ ಮಗಳಿಗೆ ಹುಡುಕ ಅಂತ ಹುಡುಗ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಟಾಪ್ ಆಗಿರ್ಬೇಕು ಈಕಿತ. ಎಂತ ಹುಡುಗನ ಹುಡುಕ್ತೀನಿ ಅಂದ್ರೆ ನೋಡೋಣ. ಬ್ರೋಕರ್ಗೆ ಹೇಳ್ಬಿಟ್ಟು ಒಂದು ಒಳ್ಳೆ ಹುಡುಗನ ನೋಡಕ್ಕೆ ಹೇಳ್ಬೇಕು ನೋಡು. ಹೂ ಕಣಕ್ಕ, ಬ್ರೋಕರ್ಗೆ ಫೋನ್ ಹಾಕಿವ್ ನೀನು ಆಗ್ಲೇ ನೀನಿಯ. ಅಯ್ಯಮ್ಮ ಬತ್ತೀನಿ ಅಂತ ಹೇಳೋಳೆ. ಅಯ್ಯಮ್ಮಂಗೆ ಒಂದಿಷ್ಟು ಅಂತ ಹೇಳ್ಬಿಟ್ಟು ಕಾಸು ಕೊಟ್ಬಿಟ್ರೆ ಸಾಕು, ಒಳ್ಳೆ ಹುಡುಗನೇನೇ ಹುಡುಕೊಡ್ತಾಳೆ. ನಿನ್ಗೆ ಎಂತ ಹುಡುಗ ಬೇಕು ಅಂತ ಹುಡುಗನೇ ಹುಡುಕೊಡ್ತಾಳಂತೆ. ನಾನು ಆನ್ಲೈನಾಗ ತಗೊಂಡೆ ನಂಬರ. ಒಳ್ಳೆ ಕೆಲಸ ಏನಿಯ ಮಾಡಿದ್ಯಾ? ಹೆಂಗೋ ಫ್ರೀ ಆಗಿದ್ದೀವಿ, ಇವತ್ತು ಮಾತಾಡ್ಬೋದು. ಕಳ್ಸ್ಕೊಡು ಅಯ್ಯಮ್ಮನ ಅಲ್ಲಿಗೆ. ಸರಿ ಕಣಕ, ಆಯ್ತು. ಏನಮ್ಮ ಆಶಾ, ನೀನೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಕಣವ. ನಿಂಗೆ ಒಳ್ಳೆ ಹುಡುಗ ಸಿಗ್ತಾನೆ. ಅಮ್ಮ, ಇವಾಗ ಏನಕ್ಕಮ್ಮ ಮದುವೆಗಿದ್ವಿ ಎಲ್ಲ ತಲೆನೋವು. ಈಗ ತಾನೇ ಮದುವೆಯಿಂದ ಹೊರಗಡೆ ಬಂದ್ಬಿಟ್ಟು ನೆಮ್ಮದಿ ಕುಂತಿದ್ದೀನಿ ಕಣಮ್ಮ. ಈಗ ಸುಮ್ಮನೆ ತಿರ್ಗಾ ಮದುವೆಗಿದ್ವಿ ಅಂತ ಹೇಳಿದ್ರೆ ಕಷ್ಟ ಆಯ್ತದೆ. ಹಂಗಂತ ಸಾಯ ಗಂಟೆ ಹಿಂಗೆ ಇರ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದೀಗೋ ಏನು? ನೋಡವ, ಅದೆಲ್ಲ ಬೇಡ. ಈಗ ರಾಹುಲ್ನೆಲ್ಲ ಬಿಟ್ಟಿದ್ದಾಯ್ತು, ಮಾಡಿದ್ದಾಯ್ತು, ಎಲ್ಲನೂ ಆಯ್ತು. ಇನ್ನು ಮೇಲೆ ಹೊಸ ಜೀವನ ಶುರು ಮಾಡಿವಂತೆ. ಹೇಳ್ಬಿಟ್ಟೆ ನೀವು ಮದುವೆ ಮಾಡೋದು. ಹಿಂಗಾಗಿತ್ತು, ಡೈವರ್ಸ್ ಕೊಟ್ವಿ ಅಂತ ಹೇಳೋಣ. ಅವರು ಒಪ್ಕೋತಾರೆ. ಹಿಂಗೆಲ್ಲ ಆಗಿತ್ತು ಅಂತ ಹೇಳ್ಬಿಟ್ಟು ಏನಾರ ಹೇಳಿದ್ರೆ ನೀನು ಯಾವುದಕ್ಕೂ ಏನು ಯೋಚನೆ ಮಾಡಬೇಡ, ಸರಿನಾ? ಎಲ್ಲ ಒಳ್ಳೇದೇನೇ ಆಯ್ತದೆ. ನೋಡು, ನನ್ನ ಮಾತು ಕೇಳು. ಒಳ್ಳೆ ಹುಡುಗನೇನೇ ಹುಡುಕೊಡ್ತೀನಿ. ಈಕಿತನಮ್ಮ, ಈಕಿತಲ್ಲ, ಯಾವಾಗೂ ಅದನ್ನೇ ಹೇಳೋದು ನಾನು. ನೀನು ಹೆಂಗೆ ಹೇಳಿದ್ರೆ ಹಂಗೇನೇನಿಯ. ನೀನು ಯಾವ ಹುಡುಗನ ಮದುವೆ ಮಾಡ್ಕೊಂತ ಹುಡುಗನ ಮದುವೆ ಮಾಡ್ಕೊಳಕ್ಕೆ ನಾನಂತೂ ತಯಾರಿವ್ನಿ. ನೀವು ಯಾರನ್ನ ತೋರಿಸಿ ಮದುವೆ ಮಾಡ್ಕೊಳಮ್ಮ ಇಂತೊನ್ನ ಅಂತ ನೀವು ಹೇಳಿ ಕಣ್ಣು ಮುಚ್ಕೊಂಡು ನಾನು ಮದುವೆ ಮಾಡ್ಕೊತೀನಿ. ಅದು ಕಣವ ನಮ್ಮ ಆಶಾ ಅಂತ ಹೇಳಿದ್ರೆ. ನಾವು ಹೊಸಮನೆ ಕಟ್ಟಕ್ಕೆ ಹೋಗಿರ್ತೀವಿ. ಆ ಬ್ರೋಕರ್ ಏನಾರ ಬಂದರೆ ಅಲ್ಲಿಗೆ ಏನೇ ಕಳಿಸ್ಬಿಡು, ಸರಿನೇ? ಅಲ್ಲಿ ಕೆಲಸಗಳು ಸಾಕ್ತಿಲ್ಲ ಸರಿಯಾಗಿ. ಅದಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ವಿಚಾರ ಮಾಡಬೇಕು. ಸರಿ ಆಯ್ತಕ್ಕ. ಏನು ನಮ್ಮ ಅಂತಕ್ಕೆ ಬಂದರೆ ಹುಡಿಕೊಂಡು ಹೇಳ್ತೀನಿ, ಹೇಳಿ ಅಲ್ಲಿಗೆ ಹೋಗು ಅಂತ. ಸರಿ ಆಯಿತು. ಇವನು ಪರವಾಗಿಲ್ಲ, ಸುಮಾರಾಗಂಗೆ ಕೊಟ್ಟು ನಿಲ್ಸೋರೆಲ್ಲನೂ. ಅದು ಯಾವನೇ ಇಂಜಿನಿಯರು ಡಿಸೈನ್ ಮಾಡ್ತೀನಿ, ಡಿಸೈನ್ ಮಾಡ್ತೀನಿ ಅಂತ ಹೇಳಿ ನಮ್ಮನ್ನು ಪಿರಾಣ ತೆಗೆದು ಹಂಗಲ್ಲ ಕಣ್ ಮೇಡಮ್ ಅವರೇ, ಹಿಂಗಲ್ಲ ಕಣ್ ಮೇಡಮ್ ಅವರೇ, ಹಳ್ಳಿನ ಕಡ್ದಂಗೆ ಕಟ್ಟಲ್ಲ, ಪ್ಯಾಸನ್ನ ಕಟ್ತೀನಿ, ಹಂಗೆ ಕಟ್ತೀನಿ, ಹಿಂಗೆ ಕಟ್ತೀನಿ ಅಂತ ನಾನು ಮುಳುಗಿಸ್ಲಿಲ್ಲ ಅಂದರೆ ಸಾಕಣಮ್ಮಿ ಕಳ್ ನನ್ನ ಮಗ. ಅಮ್ಮೋ, ಏನು ಮುಳುಗುಸಕ್ಕಿಲ್ಲ, ಸುಮ್ಮನಿರಮ್ಮ. ಕಟ್ಟೋದು ಕೊಡ್ತಾವ್ರಲ್ಲ ಅಮ್ಮ. ಫ್ಯಾನ್ ದಿನ ಏನು ಹಿಡಿಯಲ್ಲ. ಈ ಪ್ಲಾಸ್ಟಿಂಗ್ ಎಲ್ಲ ಮಾಡಿಬಿಟ್ರೆ, ಇನ್ನು ಸ್ವಲ್ಪ ಕ್ಯೂರಿಂಗ್ ಒಂದು ಆಗೋಗ್ಬಿಟ್ರೆ ಇನ್ನು ವುಡ್ ವರ್ಕು ಅವು ಇವು ಮಾಡೋದು ಅಷ್ಟೇ. ನೀನು ಆರಾಮಾಗೆ ಹೆಂಗನೂ ಮಾಡ್ಕೋಬೋದು. ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಚಂದಕ್ಕೆ ಏನೇ ಮಾಡ್ಕೊಡ್ತಾರೆ. ಹೆಂಗೋ ನಮ್ಮಿ ನಿನ್ನೆ ಸ್ಟ್ರೈಕ್ ಕೊಡೋದು ಮನೆಗೆ. ನಮ್ಮ ಆಶಾ ಅಂತಾನೆ ನೀನು ಸಣ್ಣಕ್ಕಿದ್ರೆ ನಂಗೆ ಅದೇ ನಿನ್ನೆ ಸಾಕು. ನಂಗೆ ನೀನು ಬಿಟ್ರೆ ನಂಗೆ ಇನ್ನು ಯಾರು ಬೇಡ. ಬೇಕಾದ್ರೆ ನಾನು ಅಳಿಯನ್ ಮನೆ ಅಳಿಯನ್ ಬೇಕಾದ್ರೆ ಮಾಡ್ಕೊಬಿಡ್ತೀನಿ. ನಾನು ಅಳಿಯ ಬರೋ ಅಳಿಯನ್ನ. ಅಯ್ಯೋ, ನನ್ನ ಜೊತೆ ಇದ್ಕೊಂಡು ಮುಂದೆ ಆಗಿದ್ಬಿಟ್ರೆ ಅದಕ್ಕಿನ್ನೂ ನನಗಿನ್ನೇನು ಬೇಕಾಗಿಲ್ಲ. ನಿನ್ನ ಮದುವೆ ಮಾಡ್ಕೊಳ್ಳೋದು ಮಾತ್ರ ಸಂದಾಕಿರ್ಬೇಕಮ್ಮಿ. 4 ಜನ ಆಡ್ಕೊಂಡು ಹೋಗ್ತಾರಲ್ಲ, ಹೆಂಗೋ ಆಡ್ಕೊಂಡು ಹೋಗೋರ್ ಮಧ್ಯೆ ಒಳ್ಳೆ ಸಂದಾಗಿ ನೀನಂತೂ ಇರಬೇಕು. ನೀನು ಸಂದಾಗಿ ಬೆಳೆದ್ಬಿಟ್ಟು ನೀನು ತೋರಿಸ್ಬೇಕು ಅಷ್ಟೇ. ನೇನಿಯ ಅಂಥ ಹುಡುಗನೇನಿಯ ಮದುವೆ ಮಾಡ್ಕೋಬೇಕು. ಅವನಂತೂ ಮೋಸ ಮಾಡ್ಬಿಟ್ಟು ಹೋದ್ನಲ್ಲ ಕಳ್ಳನ ಮಗ. ಅವನತ್ತಾಗ ಹೋದ್ರೋಗ್ಲಿ. ರಾಹುಲ ಹೆಂಗೋ ನೀನಂತೂ ಚೆನ್ನಾಗಿ ಅವನ ಮುಂದೆ ಬೆಳಗ್ಗೆ ತೋರಿಸ್ಬಿಟ್ರೆ ಅಷ್ಟೇನೆ ಸಾಕು. ಅಮ್ಮ, ಹಣೆ ಬರ್ದಾಗ ಹಂಗೆ ಆಗಬೇಕು ಅಂತ ಇದ್ರೆ ಏನು ಮಾಡೋಕ್ಕಾಗಕ್ಕಿಲ್ಲ ಕಣಮ್ಮ. ಹಣೆ ಬರ್ದಂಗೆ ಏನೇ ಆಗೋದು. ಹೆಂಗೋ ಬಿಡು. ಹಣೆ ಬರಹ ಇದ್ದಂಗೆ ತಾನೇ ಎಲ್ಲ ಆಗೋದು. ಮಾಡ್ಕೊಳ್ಳೋಣ. ನಾನು ಹಣೆ ಬರ್ದಾಗ 2 ಮದುವೆ ಅಂತ ಬರ್ದಿದ್ರೆ ಏನು ಮಾಡೋಕ್ಕಾಗಕ್ಕಿಲ್ಲ. ನಮಸ್ಕಾರ. ನಮಸ್ಕಾರ. ಬ್ರೋಕರ ಯಾರೋ ಹೆಂಗ್ಸ್ ಬರ್ತಾರೆ ಅಂತ ಹೇಳ್ತಿದ್ರು. ಇಲ್ಲ, ನಮ್ದೊಂದು ಟೀಮ್ ಐತೆ. ನಿಮ್ಮ ಮನೆಗೆ ನೀವು ಬುಕ್ ಮಾಡಿದಾಗ ನಾವೇನಿಯ ಬಂದಿದ್ದು. ನೋಡಿ, ನಮ್ಮಲ್ಲಿ ಎಂತೆಂತೆಂತೆಂಥ ಹುಡುಗರವ್ರೆ. ಈಗಂತೂ ಹುಡುಗಿಯರಿಗೆ ಶಾನೆ ಬೇಡಿಕೆ ಇರೋದಕ್ಕೆ ಎಂತೆಂಥ ಹುಡುಗರು ಬೇಕು ಅಂತ ಹುಡುಗರೆಲ್ಲ ನಿಮ್ಮ ಪ್ರಕಾರ ಇಂಥ ಹುಡುಗ ಬೇಕು ಅಂದರೆ ಈ ಥರ ಕ್ವಾಲಿಟೀಸ್ ಇರಬೇಕು ಅಂತ ಹೇಳಿದ್ರೆ ಅಂಥ ಹುಡುಗನೇ ಪಕ್ಕ ಸಿಗ್ತಾರೆ ನಿಮ್ಮ ಫ್ಯಾಮಿಲಿಗೆ. ಅದನ್ನ ಹುಡುಕೊಡೋ ಜವಾಬ್ದಾರಿ ನಂದು. ಮೊದಲಿಂದ ಹಿಡಿದು ಕೊನೆ ತನಕ ಮದುವೆ ಮಾಡ್ಸೋ ತನಕನೂ ಸಂಪೂರ್ಣ ಜವಾಬ್ದಾರಿ ನಮ್ದೇನೆ. ನೀವು ನಮ್ಮ ಮೇಲೆ ನಂಬಿಕೆ ಇಟ್ಬಿಟ್ಟು ಆರಾಮಾಗಿ ನೀವು ಒಪ್ಕೊಂಡು ನಮ್ಮೇಲೆ ತಾಳ್ಮೆಯಿಂದ ನಿಧಾನವಾಗಿ ಎಂತೆಂಥ ಹುಡುಗನ್ ಬೇಕೋ ತೋರಿಸ್ತೀವಿ. ಆರಾಮಾಗಿ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ತೀರಾ. ನಾನು ಮದುವೆ ಮಾಡ್ಸಿರೋ ಇಲ್ಲಿ ಗಂಟ ಯಾವುದು ಕಿತ್ತೋಗಿಲ್ಲ. ಎಲ್ಲ ಸೂಪರ್ ಫಸ್ಟ್ ಕ್ಲಾಸಾಗಿ ಸಂಸಾರ ಮಾಡ್ಕೊಂಡವ್ರೆ. ಹೌದಾ? ಹೆಂಗೊಬ್ರಕರಪ್ಪ ಆತಾಗ ಹೆಂಗೋನು ನನ್ನ ಮಗಳಿಗೆ ಒಳ್ಳೆ ಹುಡುಗನೊಂದು ಹುಡುಕ್ಬಿಡಿ ಸಾಕು.
ನನ್ನ ಮಗಳು ಮದುವೆ ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು. ಅಂದರೆ ಗೃಹ ಪ್ರವೇಶ ಎಲ್ಲ ಆಗೋ ಟೈಮಾಗಾದ್ರೂ ಸರಿ, ನಮಗೇನು ಮನೆ ಅಳಿ ಆದರೂ ಓಕೆ, ಇಲ್ಲ ಇನ್ನೂ ಸಣ್ಣದಾಗಿರೋನು ಸಿಗ್ತಾನೆ ಅಂದರೆ ಅದಾದ್ರೂ ಓಕೆ. ನನ್ನ ಮಗಳಿಗೇನು ಕಡಿಮೆ ಇಲ್ಲ. ನನ್ನ ಮಗಳಿಗೆ ನಾನು ಅಂತ ನೋಡು ಇರೋಳೊಬ್ಳು ಮಗಳು ಮನೆ ಕಟ್ಟಿಸ್ತಾ ಇದೀನಿ. ಇದು ನಮ್ದೇನಿಯ ಮನೆ ಕಟ್ಟಿಸ್ತಿರೋದು ಎಲ್ಲ ನನ್ನ ಮಗಳಿಗೇನಿಯ. ಅಷ್ಟೇ ಅಲ್ಲ, ಇನ್ನು ಏನಾದ್ರು ಬಿಸ್ನೆಸ್ ಬೇಕಾದ್ರೆ ಮಾಡ್ಕೊಡ್ತೀನಿ. ಅಳಿಯಾದನು ಮರುವಾ ದಿನಗೆ ಮನೆಗಿದ್ಬಿಟ್ರೆ ಅಷ್ಟೇನಿಯ ಸಾಕು, ನಮ್ಗಿನ್ನೇನೂ ಬೇಕಾಗಿಲ್ಲ ನೋಡಪ್ಪ. ಅಂತ ಹುಡುಗನ ಅಷ್ಟು ಸಿಂಪಲ್ ಆಗಿ ನೀವು ಹೇಳಿದ್ರೆ ಅಂಥವ್ರಂತೂ 1000 ಜನ ಸಿಗ್ತಾರೆ ನೋಡಿ. ಇಲ್ಲಾಂದ್ರೆ ಒಂದು ಅಮೆರಿಕ ಸಂಬಂಧ ಐತೆ, ಅಮೆರಿಕದಾಗ ಇರೋದು ಹುಡುಗ, ಅವನು ಬರಲ್ಲ, ಶಾನೆ ಬರಲ್ಲ, ಇನ್ನೇನೊಂದು ವಾರ ಬಿಟ್ಕೊಂಡು ಬರ್ತೀನಿ ಅಂತ ಹೇಳೋನೆ. ಅಮೆರಿಕಾಯಿಂದ ಬಂದು ಇಲ್ಲೇ ನೆನೆಯ ಸೆಟ್ಲ್ ಆಯ್ತೀನಿ, ಇಲ್ಲೇ ನೆನೆಯ ಮನೆ ಎಲ್ಲ ಕಟ್ಕೊಂಡು ಇರ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ತಾವನೆ. ಬೇಕಾದ್ರೆ ಅವಾಗವಾಗ ತಿಂಗ್ಳಿಗೊಂದ್ಸಲ ಅಮೆರಿಕಕ್ಕೆ ಹೋಗ್ಬಿಟ್ಟು ಬರ್ತಾನೆ. ನೀವು ಟೈಮ್ ಪಾಸ್ಗೆ ಬೇಕಾದ್ರೆ ಅಮೆರಿಕಕ್ಕೆ ಹೋಗ್ಬಿಟ್ಟು ನೀವು ಬರ್ಬೋದು. ಒಳ್ಳೆ ಹುಡುಗ. ನೀವು ನೋಡಿ, ನೀವೇನಾರ ಹೂ ಅಂದರೆ ನಿಮ್ಮ ಮಗಳಿಗೆ ಒಳ್ಳೆ ಜೋಡಿ. ಯಾಕಂದರೆ ನೀವು ಮನೆ ಕಡೆ ಸಂದಾಕಿದ್ದೀರಾ, ಅವರು ಸಂದಾಕವ್ರೆ ಮನೆ ಕಡೆ. ಹೆಂಗೋ ಎಲ್ಲ ಜೋಡಿ ಒಂದಾಗ ಹೋಗ್ಬಿಟ್ಟು ಅತಂಗೆ ಮದುವೆಗಿದ್ರೆ ಮುಗಿದ್ಬಿಟ್ರತಾಗೆ ನೆಮ್ಮದಿ, ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಇಲ್ಲ ನಮಗೆ ಮಾಮೂಲಿ ಮನೆಯೊಳಗೇನೆ ಸಾಕು, ಒಳ್ಳೆನಾಗ್ಬಿಟ್ರೆ ಸಾಕು, ಹೆಂಗನೇ ಇರಲಿ ಅಂತ ಹೇಳಿದ್ರೆ ಅಂಥವನು ಸಿಗ್ತಾನೆ. ನಮ್ಮ ಇದ್ರಾಗೆ ನೀವು ತಗೊಂಡು ಫೋಟೋಗಳ ನೋಡಿ, ಎಂತೆಂಥ ಹುಡುಗ ಬೇಕು ಅಂತ ಹುಡುಗರು ಎಲ್ಲರೂ ಸಿಗ್ತಾರೆ. ಅಮೆರಿಕ ಹುಡುಗನ, ಅಮೆರಿಕ ಹುಡುಗಂದೆ ಹಂಗೆ ತೋರಿಸಿ ಫೋಟೋವ ನಮ್ಮ ನಂಬರ್ಗೆಲ್ಲ ಕಳಿಸ್ಕೊಡಿ ಡೀಟೇಲ್ಸ ನೋಡೋಣ. ಲೇ, ನಿನ್ನ ಅಮೆರಿಕ ಕಳ್ಸಕ್ಕಿಲ್ಲ, ಸುಮ್ಕಿರು. ಇರೋಳೊಬ್ಳು ಮಗಳನ್ನ ಯಾವ್ದೋ ಪರದೇಶಕ್ಕೆ ಕಳಿಸ್ಬಿಟ್ಟು ಇಲ್ಲ ನಾನು ಸಾಯಿಲ್ಲ ಇಲ್ವ ಒಬ್ಳೇನೆ. ಅಮ್ಮ ನಂಗೆ ಅಮೆರಿಕ ಅಂದ್ರೆ ಬಹಳ ಇಷ್ಟ ಕಣಮ್ಮ. ಪ್ಲೀಸ್ ಅಮ್ಮ, ಅವನೇನು ಇಲ್ಲೇ ಇರ್ತಾನಂತಲ್ಲ, ಯಾವಾಗೋ ಒಂದ್ಸಲ ಹೋಗ್ಬಿಟ್ಟು ಬರೋದಲ್ವಾ. ಪ್ಲೀಸ್ ಅಮ್ಮ, ನಂಗೆ ಅದೇನೋ ಫಾರಿನ್ಗೆ ಹೋಗ್ಬೇಕು ಅಂತ ಬುಲ ಆಸೆ ಕಣಮ್ಮ. ಅದ್ರಾಗೂ ಅಮೇರಿಕಾ ಅಂತ ಹೇಳಿದ್ರೆ ಏನೋ ಒಂಥರ ಒಳೊಳಗೇನಿಯಾ ಒಂಥರ ಖುಷಿನಮ್ಮ. ತಿಂಗ್ಳಿಗೊಂದ್ಸಲ ಓದ್ತಾನಂತಲ್ಲ ಅಮೆರಿಕಕ್ಕೆ. ಪ್ಲೀಸ್ ಕಣಮ್ಮ, ನಾನು ತಿಂಗ್ಳಿಗೊಂದ್ಸಲ ಅವನ ಜೊತೆ ಹೋಗ್ಬಿಟ್ಟು ಬರ್ಬೋದಲ್ವೇನಮ್ಮ. ಪ್ಲೀಸ್ ಕಣಮ್ಮ. ನೀನೇನು ಹೇಳಿದ್ರು ನಮಗೇನು ಆ ಸಂಬಂಧ ಈ ಸಂಬಂಧ ಅಮೆರಿಕ ಸಂಬಂಧ ಬೇಡ. ನೋಡಿ, ನನ್ನ ಮಗಳ ಜೊತೆ ಮನೆಗಿರ ಅಂತಾನೆ ಹುಡುಕಿ ನೀವು ಸಾಕು. ನನ್ನ ಮಗಳ ಜೊತೆ ದಿನ ಮನೆಗಿರ್ಬೇಕು. ಲೇ, ಮುಚ್ಕೊಂಡಿರು. ಅಮೆರಿಕ ಸಂಬಂಧನೂ ಬೇಡ, ಎಂಥದ್ದು ಬೇಡ. ಅವನು ಅಮೆರಿಕ ಅನ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ನಿನ್ನ ಅಲ್ಲೇ ಇರಿಸ್ಕೊಬಿಟ್ರೆ ಇಲ್ಲಿ ನಾವು ಕಟ್ಸಿರೋ ಮನೆ ಏನಾಗಬೇಕು, ಇಲ್ಲಿ ಹುಟ್ಟಿಸಿರೋ ನಾನೇನಾಗಬೇಕು, ನಿಮ್ಮ ಅಪ್ಪೇನಾಗಬೇಕು. ಓಹೋ, ಬೇಕಾರೆ ಕಾಸಿದ್ದಾಗ ಯಾವತ್ತನ ಒಂದಿನ ಟ್ರಿಪ್ ಹೋಗ್ಬಿಟ್ಟು ಬರೀವಂತೆ, ಫಾರಿನ್ ಟ್ರಿಪ್ಪ. ಈಗ ಸುಮ್ಕಿರು. ನೋಡ್ರಿ ಬ್ರೋಕರಪ್ಪ, ನನ್ನ ಮಗಳಿಗೆ ಯಾವ ಅಮೆರಿಕ ಸಂಬಂಧನೂ ಬೇಡ, ಏನೂ ಬೇಡ. ನಮ್ಮ ಮನೆ ಅಳಿ ಆಗೋಗ್ಬಿಟ್ರೆ ಸಾಕು. ಅಳಿ ಅಂತರ ಇದ್ದು ಮನೆನಾಗೆ ಹೇಳಿದ್ದು ಆರಾಮಾಗಿ ನನ್ನ ಮಗಳು ಸಂದಾಕ್ ನೋಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಟ್ಟ ಅಂತಂದ್ರೆ ನಮ್ಗೆ ಅದಕ್ಕಿನ್ನೂ ಇನ್ನೇನೂ ಬೇಕಿಲ್ಲ. ನಮ್ಮಮ್ಮ ಹೆಂಗೆ ಹೇಳ್ತದೋ ಹಂಗೇನೇನಿಯ. ಅಮೆರಿಕ ಸಂಬಂಧನೂ ಬೇಡ, ಏನೂ ಬೇಡ. ಯಾವುದಾದ್ರೂ ಒಳ್ಳೆ ಹುಡುಗನ ತೋರಿಸ್ಕೊಟ್ಬಿಡಿ, ಅಷ್ಟೇನೆ ಸಾಕು. ಇನ್ಯಾವ ನಮಗೆ ಸೆಟ್ ಆಗಬೇಕು, ನಮ್ಮ ಮನೆಗೆ ಸೆಟ್ ಆಗ್ಬೇಕು, ಅಷ್ಟೇನೆ. ಸರಿ ಕಣಮ್ಮ, ನಿನ್ನ ಫೋನ್ ನಂಬರು, ನಿನ್ನ ಫೋಟೋ, ನಿನ್ನ ಡೀಟೇಲ್ಸ್ ಎಲ್ಲನೂ ನನ್ನ ನಂಬರು ಕಳಿಸ್ಕೊಡವ. ನೋಡ್ತಿರು, ಇನ್ನು 3 ದಿನದಾಗೆ ಒಳ್ಳೊಳ್ಳೆ ಸಂಬಂಧಗಳನ್ನ ಹುಡ್ಕೊಂಬಿಟ್ಟು ಬರ್ತೀನಿ. ಸರಿನಾ? ನಿನಗೆ ಎಂತೆಂತೆಂತೆಂತೆಂಥ ಹುಡುಗ ಬೇಕು ಅಂತ ಹುಡುಗರು ಎಲ್ಲ ಹೀರೋಗಳಿಂದ ಹಿಡಿದು ಝೀರೋಗಳ ತನಕ ಎಲ್ಲ ಸಿಗ್ತಾರೆ. ನೀನೇ ಸೆಲೆಕ್ಷನ್ ಮಾಡ್ಕೊಳ್ಳಿವಂತೆ. ನಿಮ್ಮ ಫೋನ್ ನಂಬರ್ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ರೆ ಎಲ್ಲ ಫೋಟೋಗಳು ಸಮೇತ ಡೀಟೇಲ್ಸ್ ಸಮೇತ ಕಳಿಸ್ತೀನಿ. ಅದ್ರಾಗ ಇಂಥ ಹುಡುಗ ಬೇಕು ಅಂತ ಆಯ್ಕೆ ಮಾಡ್ಕೊಂಬಿಟ್ರೆ ಸಾಕು. ಆದ್ರೆ ಅವ್ರಿಗೆಲ್ಲ ಹೇಳ್ಬಿಡಿ ನಂದು 2ನೇ ಮದುವೆ ಅಂತ ಹೇಳ್ಬಿಟ್ಟು, ತಿರ್ಗಾ ಆಮೇಕಿನ ಮೊದಲನೇ ಮದುವೆ ಅಂತ ಅನ್ಕೊಂಡು ಮದುವೆ ಮಾಡ್ಕೊಂಡೆ ಹಂಗೆ ಹಿಂಗೆ ಅಂತ ಅನ್ನೋದು ಬೇಡ. ಹಿಂಗೆ 2ನೇ ಮದುವೆ ಅಂತ ಹೇಳ್ಬಿಟ್ಟು ಮೊದಲೇನೇ ಹೇಳ್ಬಿಡಿ. ಎಲ್ಲ ಒಪ್ಕೊಳ್ಳ ಅಂತವ್ರನ್ನೇ ಕಳ್ಸಿದ್ದು ಕಣವ. ನಾನು ನೀವು ಡೀಟೇಲ್ಸ್ ಕಳಿಸಿರ್ತಿರಲ್ಲ, ಅದ್ರಾಗೆ ಎಲ್ಲ ಇರ್ತದಲ್ವಾ. ಅವರು ಸೆಲೆಕ್ಟ್ ಮಾಡ್ಕೋಬೇಕು, ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿನ್ನ ಫೋಟೋನೂ ಎಲ್ರಿಗೂ ಕಳಿಸಿರ್ತೀನಿ. ಅವರು ಹ್ಞೂ ಅಂತಂದರೆ ಕರ್ಕೊಂಬಿಟ್ಬಿಟ್ಟು ಬಂದು ಇಲ್ಲಿ ತೋರಿಸೋ ಜವಾಬ್ದಾರಿ ನಂದು. ಸರಿನೇ? ಯಾವುದಕ್ಕೂ ಏನಕ್ಕೂ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ನಾನಿದ್ದೀನಿ. ಅಡ್ವಾನ್ಸ್ ಹೊಸಿ ಕೊಟ್ಟರೆ ಅಡ್ವಾನ್ಸ ಮನೆಯಾಗೆ ನನ್ನ ತಂಗಿ ಇದ್ಲಲ್ಲ ಅವಳ್ಟಾಗೆ ನೀವು ಹೋಗಿಸ್ಕೊಬಿಡಿ. ನೋಡಿ, ಒಳ್ಳೆ ಹುಡುಗನೇ ನೀವು ಹುಡ್ಕೊಡ್ಬೇಕು. ಕಾಂಜಿ ಪಿಂಜಿ ಹುಡಿ ಕೊಟ್ಬಿಟ್ರೆ ಸುಮ್ಮನಿರಕ್ಕಿಲ್ಲ. ಬೇಕಾದ್ರೆ ಇನ್ನೊಂದು 50,000 ಎಕ್ಸ್ಟ್ರಾ ಹೋದ್ರೂ ಪರವಾಗಿಲ್ಲ. ಒಳ್ಳೆ ಹುಡುಗ ಆಗಿರ್ಬೇಕು. ಮನೆಯಾಗ ನಮ್ಗೆ ಹೊಂದ್ಕೊಂಡು ಹೋಗ್ಬೇಕು, ಅಷ್ಟೇ ನೆನೆಯ. ಸರಿ ಆಯಿತು. ನೀವೇನು ಶಾನೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ವಲ್ಲ, ಇಂಥನೇ ಬೇಕು ಅಂತೇಳಿ. ಹೆಂಗೋ ನಾರ್ಮಲ್ ಆಗಿದ್ರೆ ಸಾಕು ಅಂತ ಹೇಳ್ತಿದ್ರಲ್ಲ, ಅಂಥವ್ರು ಆರಾಮಾಗಿ ಧಾರಾಳವಾಗಿ ಸಿಗ್ತಾರೆ. ನಾನು ಹುಡುಕೊಂಡು ಬರ್ತೀನಿ. ಸರಿ, ಅವ್ರ ಹತ್ರ ಹೋಗ್ಬಿಟ್ಟು ಅಡ್ವಾನ್ಸ್ ಒಂದು 10,000 ರೂಪಾಯಿ ಇಸ್ಕೊಂಡು ಹೋಗ್ತೀನಿ. ಯಾಕಂದರೆ ನಾವು ಓಡಾಡಿ ಹುಡುಕ್ ಮಾಡಬೇಕಲ್ಲ ಎಲ್ಲನೂ. ಸರಿ ಆಯಿತು. ಈಗಿತ ಫಿಕ್ಸ್ ಆಗೋಗ್ಬಿಟ್ಟಿದ್ಯಾ ನಮ್ಮ ಮನೆ ಅಳಿಯನ್ ಮಾಡ್ಕೋಬೇಕು ಅಂತ. ಫಿಕ್ಸು ಅಂದ್ರೆ ಫಿಕ್ಸ್ ಅಮ್ಮಿ, ಮನೆ ಅಳಿಯನ್ ಮಾಡ್ಕೊಳ್ಳೋದು. ಯಾವ ಅಮೆರಿಕನೂ ಬೇಡ, ಯಾವ ಆಫ್ರಿಕಾದನೂ ಬೇಡ, ಸುಮ್ಮನಿರಮ್ಮಿ. ಯಾಕೆ ಬೇಕು ನೋಡು, ಮನೆ ಅರ್ಧಂಬರ್ಧ ಕೊಟ್ಬಿಟ್ಟು ಇವತ್ತು ಕೆಲಸದವ್ರು ಏನೇ ಬುದ್ದಿಲ್ವಲ್ಲ ಇವತ್ತು. ಇನ್ನು ಎಷ್ಟು 10 ದಿನ ಮಾಡ್ತಾರೋ ಏನೋ. ನಿನ್ನ ಮದುವೆ ಗೃಹ ಪ್ರವೇಶ ಎಲ್ಲ ಜೊತೆಗೆ ಮಾಡ್ಬಿಡನಿ. ಆಡ್ಕೊಂಡವ್ರ ಮುಂದೆ ಚೆನ್ನಾಗಿ ಬಾಳ್ ತೋರಿಸ್ಬೇಕು. ಆ ರಾಹುಲು ನಿನ್ಗೇನಿಯ ಮೋಸ ಮಾಡ್ಬಿಟ್ಟು ಎಲ್ಲ ಮಾಡಿದ್ನಲ್ಲ, ನನ್ನ ಮಗಂಗೆ ಸರಿಯಾಗಿ ಉತ್ತರ ಕೊಡ್ಬೇಕು ನಿನ್ನ ಮದುವೆ ಮಾಡ್ಕೊಂಡು. ಕಾಮ್ಲಿ ಬೇಕು ಅಂತ ಕಾಮ್ಲಿಂದೆ ಹೊಂಟೋಗ್ಬಿಟ್ನಲ್ಲ, ಏಳು ನೀನು. ಆಮೇಲೆ ಗೊತ್ತಾಯ್ತದೆ. ನೀನು ಅವ್ನ ಮುಂದೆ ಚೆನ್ನಾಗಿ ಬಾಳ್ಮೆ ಮಾಡ್ಬಿಟ್ಟು ತೋರ್ಸಮ್ಮಿ. ಸರಿನಾ? ದೇವ್ರ ಆಶೀರ್ವಾದ ಯಾವಾಗೂ ನಿನ್ನ ಮೇಲೆ ಇದ್ದೇ ಇರ್ತದೆ. ನೋಡು, ಇವಕ್ಕೆ ಟೈಲ್ಸು ಗ್ರಾನೈಟ್ ಎಲ್ಲ ಸೆಲೆಕ್ಷನ್ ಮಾಡ್ಕೊಬಿಟ್ಟು ಬರ್ಬೇಕಲ್ಲ. ಹೋಗ್ಬಿಟ್ಟು ನಾಳೆ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಸೆಲೆಕ್ಷನ್ ಮಾಡ್ಕೊಬಿಟ್ಟು ಬಾ. ಒಬ್ಳೆನ್ನಿಯ ಇಲ್ಲ ಅಂದರೆ ಆನ್ಲೈನಾಗ ಹೊಸಿ ಹುಡುಕ್ಬಿಟ್ಟು ಮನೆಗೆ ಯಾವ ಗ್ರಾನೈಟ್ ಸೆಟ್ ಆಯ್ತದೆ, ಯಾವ ಸೆಟ್ ಆಯ್ತದೆ ಅಂತ ಹೊಸಿ ನೋಡು. ಸರಿ ಕಣಮ್ಮ, ಆಯ್ತು ನೋಡ್ತೀನಿ. ಆ ಅಣ್ಣ ಹಿಂಗೆ ಹೇಳು, ಮೇಸ್ತ್ರಿ ಅಣ್ಣ ಹಿಂಗೆ ಹೊಸಿ ಎಲ್ಲನೂ ಬಿರ್ಬಿರ್ನ ಮುಗಿಸು ನೋಡು, ಕ್ಯೂರಿಂಗ್ ಎಲ್ಲ ಮಾಡ್ಬಿಟ್ಟು ಅಂತ ಹೇಳಿ. ತಿರುಗಿದ್ರು ಮ್ಯಾಲೊಂದು ಮನೆ ಎಲ್ಲ ಡೂಪ್ಲೆಕ್ಸ್ ಥರ ತಾನೇ ಕಟ್ತಿರೋದು. ತಿರುಗಿ ಅದನ್ನ ಬೇರೆ ಹೊಸಿ ನೋಡ್ಕೋಬೇಕು, ಮಾಡಬೇಕು. ಅದ್ರಾಗ ಬೇರೆ ಕೆಲಸ ಇರ್ತದೆ.
ಸರಿನಮ್ಮ, ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಹೊಸಿ ಕೆಲಸ ಐತೆ. ನಾನು ಇದ್ರ ಬಗ್ಗೆ ವಿಚಾರ ಮಾಡ್ಕೊಂಬಿಟ್ಟು ಬರ್ತೀನಿ. ಆ ಅಪ್ಪನ ಹತ್ರ ಇನ್ನೊಂಚೂರು ಮಾತಾಡ್ಬಿಟ್ಟು ಬರ್ತೀನಿ. ಡೀಟೇಲ್ಸ್ ಎಲ್ಲ ಹೇಳ್ಬೇಕಲ್ಲ, ಹೇಳ್ಬಿಟ್ಟು ಬರ್ತೀನಿ ಇರು. ಸರಿ ಕಣಮ್ಮಿ, ಆಯಿತು. ಅಲ್ಲ, ನಮ್ಮಮ್ಮಂಗೆ ಇಷ್ಟ ಇಲ್ಲ ಅಮೇರಿಕಾ ಹುಡುಗ ಅಂತ. ಅಮೇರಿಕಾ ಹುಡುಗಂಗೆ ಹೇಳ್ತೀರಾ ಮನೆ ಹಳ್ಳಿ ಆಗಕ್ಕೆ? ಯಾಕಂದರೆ ಈ ಚೀಪ್ಗಿರೋನೆಲ್ಲ ಮದುವೆ ಮಾಡ್ಕೊಂಡು ನನಗೂ ಬೇಜಾರಾಗೋಗ್ಬಿಟ್ಟೈತೆ. ಅಮೇರಿಕಾ ಹುಡುಗನೇನಿಯಾ ಮದುವೆ ಮಾಡ್ಕೋಬೇಕು ಅಂತ ಬಲ್ಲ ಆಸೆ ನನಗೆ. ಒಂದು ತಿಂಗ್ಳಿಗೊಂದ್ಕಿತ ಅಮೇರಿಕಕ್ಕೆ ಹೋಗಿ ಬರ್ಬೋದಲ್ಲ. ಊರಾಗೆಲ್ಲ ನನ್ನ ಚೀತು ಅಂತ ಆಡ್ಕೊಂಡಿರೋರೆ ಶಾನೆ. ಸ್ಟ್ಯಾಂಡರ್ಡ್ ಆಗಿರಲಿ ಅಂತ ಅಷ್ಟೇನೇನಿಯಾ. ಅಲ್ಲ ಕಣವ, ನಿಮ್ಮಮ್ಮ ಬ್ಯಾಡ ಅಂತ ಹೇಳೈತೆ. ನಮ್ಮ ಅಮ್ಮಂಗೆ ಏನು ಹೇಳ್ಬೇಡಿ, ಹಂಗೇನಿಯ ನೋಡಿ ಪ್ಲೀಸ್. ಆ ಹುಡುಗನೇನಿಯ ಸೆಟ್ ಮಾಡಿ ಫೋಟೋ ಎಲ್ಲ ಕಳಿಸಿ, ನಾನು ನೋಡ್ತೀನಿ. ನನಗೂ ಇಷ್ಟ ಆದರೆ ಓಕೆ ಅಂತ ಹೇಳ್ತೀನಿ. ಅವ್ನು ನನ್ನ ಮೊದಲನೇ ಗಂಡ ಇದ್ದಲ್ಲ, ಅವ್ನು ರಾಹುಲು. ಅವ್ನು ಮುಂದೆ ನಾನು ಸ್ಟ್ಯಾಂಡರ್ಡ್ ಆಗಿರ್ಬೇಕು ಅಷ್ಟೇನೇನಿಯ. ಅಷ್ಟು ಬಿಟ್ರೆ ನಂಗೆ ಇನ್ನೇನು ಬೇಕಿಲ್ಲ ನನಗೆ. ಪ್ಲೀಸ್ ಇದೊಂದೇ ಒಂದು ಹೆಲ್ಪ್ ಮಾಡಿಕೊಡಿ. ಸರಿ ಕಣವ, ಆಯ್ತು.